मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ವಕ್ತಾರರಾದ ನಾಗರಾಜ್ ಯಾದವ್ ಅವ್ರನ್ನ ಮಾತಾಡ್ತಾ ಇದೀವಿ. ಈ ತಡರಾತ್ರಿಯಲ್ಲಿ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ, ಹಿಂದೂ ರಾಷ್ಟ್ರಕ್ಕೆ ಮತ್ತೊಂದು ಸಂವಿಧಾನ ಬರ್ತಾ ಇದೆ ಅನ್ನೋ ಒಂದು ಶಾಕಿಂಗ್ ನ್ಯೂಸ್ ಇದು ಬೆಳಗ್ಗೆಯಿಂದನೂ ಬಂದಿದೆ. ಆದ್ರೆ ನಾವು ಬೆಳಗ್ಗೆಯಿಂದ ಫಂಕ್ಷನ್ ಇರೋದ್ರಿಂದ ಮಾತಾಡ್ಸಕ್ ಆಗಿರ್ಲಿಲ್ಲ. ಅಖಂಡ ಹಿಂದೂ ರಾಷ್ಟ್ರಕ್ಕಾಗಿ 501 ಪುಟಗಳ ಸಂವಿಧಾನ ಸಿದ್ಧ ಆಗಿದೆ. ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಕುಂಭಮೇಳದಲ್ಲಿ ಫೆಬ್ರವರಿ 3 ವಸಂತ ಪಂಚಮಿ ಎಂದು ಇದನ್ನ ಸಾರ್ವಜನಿಕರಿಗಾಗಿ ಬಿಡುಗಡೆ ಮಾಡ್ತಾರಂತೆ. ಅದರಲ್ಲಿ ಮನುಸ್ಮೃತಿ, ರಾಮರಾಜ್ಯ, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿನ ತತ್ವ ಆದರ್ಶಗಳ ಆಧಾರದಲ್ಲಿ ದೇಶದಲ್ಲಿ ಇರುವ ತಜ್ಞರು ಈ ಸಂವಿಧಾನ ರಚಿಸಿದ್ದಾರೆ ಅಂತ ಹೇಳಿ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಪ್ರಯಾಗ್ರಾಜ್ನಲ್ಲಿ ಸೇರುವ ಎಲ್ಲ ಸನ್ಯಾಸಿಗಳು ಇದಕ್ಕೆ ಒಂದು ಒಪ್ಪಿಗೆಯನ್ನ ಕೊಡ್ತಾ ಇದ್ದಾರೆ. ಸರ್, ಈಗ ನೀವು ಕೇಳಿಸ್ಕೊಂಡ್ರೆ ನಾನು ಹೇಳಿದನ, ಇದು ಯಾವ ರೀತಿ ಸಂವಿಧಾನ ಸರ್? ನಮಗೆ ಅಂಬೇಡ್ಕರ್ ಸಂವಿಧಾನ ಅಲ್ಟಿಮೇಟ್ ಅಂತ ನಾವು ವಿಶ್ವ ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ. ಈಗ ಇವರು ಹೊಸ ಸಂವಿಧಾನಕ್ಕೆ ರೆಡಿ ಆಗಿದಾರಲ್ಲ ಸರ್? ಇವರು ಮಾಡ್ಕೊಳ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಏನ್ ಹೇಳ್ತಾರೆ, ನಿಮ್ಗೆ ಬೇಕಾಗಿದ್ದನ್ನ ನೀವು ಬರೀಬಹುದು, ಮಾಡಬಹುದು, ಹೇಳ್ಬೋದು ಅಂತ ಇದೆ. ಎಲ್ಲಾ ಸ್ವಾಮೀಜಿಗಳ ವಿಚಾರಗಳು ಅವ್ರಿಗೆ ಅತ್ಯಂತ ಗೌರವದಿಂದ ಹೇಳ್ತಾ ಇದ್ದೇನೆ. ಅವ್ರು ಮಾಡಿದ್ದು ಒಂದು ಪುಸ್ತಕದ ರೂಪದಲ್ಲಿ ಮಾಡಬಹುದು, ಜನಗಳ ಮುಂದೆ ಇಡಬಹುದು, ಜನಗಳ ಹತ್ರ ಮಾತಾಡಬಹುದು. ಆದ್ರೆ ಸಂವಿಧಾನವನ್ನು ಒಪ್ಕೊಳ್ಳೋದು ಬಿಡೋದು ಸಂವಿಧಾನದ ಪಾರ್ಲಿಮೆಂಟರಿ ಆಕ್ಟ್ ಪ್ರಕಾರ ಇಟ್ ಓನ್ಲಿ ದ ಸುಪ್ರೀಂ ಪ್ಲೇಸ್ ಇಸ್ ಪಾರ್ಲಿಮೆಂಟ್. 543 ಜನ ಲೋಕಸಭಾ ಸದಸ್ಯರೇ ಕಾರಣರಾಗ್ತಾರೆ. ಅದನ್ನ ಸಪೋರ್ಟ್ ಮಾಡತಕ್ಕಂಥ ರಾಜ್ಯಸಭಾ ಮೆಂಬರ್ಗಳಾಗ್ತಾರೆ. ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಾರ್ವಜನಿಕವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಚಿಂತನೆಗಳು ವಿಚಾರಿದ್ರು ಅವರು ಒಂದು ಗ್ರಂಥವನ್ನು ಬೇಕಾದ್ರೆ ಬರೀಬಹುದು, ಅವರು ಸಂವಿಧಾನವನ್ನು ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಒಂದು ಆಧ್ಯಾತ್ಮಿಕ ಗ್ರಂಥವನ್ನು ಕೊಟ್ಟು ಹಿಂದೂ ಸಮಾಜದವರಿಗೆ ಅವ್ರಿಗೆ ಗೊತ್ತಿರೋ ವಿಚಾರಗಳು ತಿಳಿ ಹೇಳಿ, ಜನ ಅಕ್ಸೆಪ್ಟ್ ಮಾಡ್ತಾರೆ, ಬಿಡ್ತಾರೆ, ಜನಗಳು ಬಿಟ್ಟಿರೋದು. ಆದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನ ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೆ ಒಂದೇ ಒಂದು ಲೈನ್, ಒಂದೇ ಒಂದು ಪದವನ್ನ ಚೇಂಜ್ ಮಾಡ್ಬೇಕಂದ್ರೂ ಕೂಡ ಅದು ಮಾಡ್ಬೇಕಾಗಿರ್ತಕ್ಕಂಥದ್ದು ಲೋಕಸಭೆ ಮತ್ತು ರಾಜ್ಯಸಭೆಯ ಹೊರತು ಕುಂಭಮೇಳದಲ್ಲಿರ್ತಕ್ಕಂಥ ಸನ್ಯಾಸಿಗಳಲ್ಲ. ಹಂಗಿದ್ದಾದ್ಮೇಲೆ ಯೋಚನೆ ಮಾಡೋದು ಸಹ ದೇಶದ್ರೋಹ ಕೆಲಸ ಆಗಲ್ವಾ? ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಯೋಚನೆ ಮಾಡಬಹುದು. ದೇಶವನ್ನು ಈ ತರ ಕಟ್ಟಬೇಕು ಅಂತ ಅವ್ರ ಆಲೋಚನೆಗೆ ಅವ್ರಿಗೆ ಹಾಕಿರ್ತಕ್ಕಂಥ ಹಕ್ಕು ಮತ್ತು ಸ್ವಾತಂತ್ರ್ಯ, ಅದನ್ನ ನೀವು ಪರಿಪಾಲನೆ ಮಾಡ್ಬೇಕಂತ ಏನಿಲ್ಲ. ಅನ್ಲೆಸ್ ಅಂಟಿಲ್ ಪಾರ್ಲಿಮೆಂಟ್ ಪಾಸಸ್ ದಟ್ ಬಿಲ್ ಆರ್ unless until parliament accepts those kind of suggestions. ಹಾಗಾಗಿ ಇದು ಒಂದು ರೀತಿಯಾದಂತ ಅವರ ಆಧ್ಯಾತ್ಮಿಕ ಚಿಂತನೆಗಳಿಗೆ ಅವ್ರು ಮಾಡ್ತಾರೆ. ನಾಳೆ ಇಸ್ಲಾಮಿಕ್ ಮಾಡ್ತಾರೆ, ಅದೆಲ್ಲ ಅವ್ರವ್ರು ಮಾಡ್ಕೊಂಡು ಅವ್ರವ್ರು ಇಟ್ಕೋಬೇಕಷ್ಟೇ. ಅದನ್ನೆಲ್ಲ ಎತ್ಕೊಂಡ್ಬಂದು ದೇಶದ ಮೇಲೆ ಪಾರ್ಲಿಮೆಂಟ್ ಮೇಲೆ ಹೇರ್ಲಿಕ್ಕೆ ಬರೋದಿಲ್ಲ. ಹೇಳ್ತೀನಿ, ಅದು ಯಾವುದು ಕೂಡ ವೈಜ್ಞಾನಿಕವಾಗಿ ಸಂವಿಧಾನಬದ್ಧವಾಗಿ ಅಕ್ಸೆಪ್ಟೆನ್ಸ್ ಆಗುವುದಿಲ್ಲ. ನಾನು ಒಬ್ಬ ಹಿಂದೂ ಆಗಿ ಹೇಳ್ತೀನಿ, ಇದೆಲ್ಲ ಬಹುತೇಕರು ಹಿಂದೂಗಳೇ ಇರತಕ್ಕಂಥ ರಾಷ್ಟ್ರದಲ್ಲಿ ನಾವು ಒಪ್ಕೊಂಡಿರ್ತಕ್ಕಂಥ ತತ್ವಗಳು ಜಾತ್ಯಾತೀತ ತತ್ವಗಳನ್ನು ಒಪ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಹಿಂದೂಗಳು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಬೇರೆ ಧರ್ಮೀಯರು ಎಲ್ಲರೂ ಒಟ್ಟಿಗೆ ಸೇರಿ ಬದುಕ್ತಕ್ಕಂಥದ್ದೇ ಜಾತ್ಯಾತೀತ ರಾಷ್ಟ್ರ ಅಂತ ಒಪ್ಕೊಂಡಿರ್ತಕ್ಕಂಥದ್ದು. ಅದು 26ನೇ ತಾರೀಕು ಸಂವಿಧಾನ ಒಪ್ಕೊಂಡ ದಿನದಲ್ಲಿ ಬಂದು ನಾನು 500 ಪೇಜ್ ಪುಟಗಳ ಸಂವಿಧಾನ ಬರ್ದೀನಿ ಅಂತಂದ್ರೆ ಅದು ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಸದಿನ ವಿಚಾರಗಳೇ ಹೊರತು ಹೊರಗಡೆ ವಿಚಾರಗಳು ಅಲ್ವೇ ಅಲ್ಲ. ಅವ್ರು ಏನ್ ರಚನೆ ಮಾಡಿದಾರೋ ಅದು ಅವರಿಗೆ ಸೀಮಿತವಾಗಿರ್ತದೆ ಹೊರತು ದೇಶಕ್ಕಲ್ಲ ಅನ್ನೋ ವಿಚಾರಗಳಿಲ್ಲ. ಇದ್ರಲ್ಲಿ ಅವ್ರು ಒಂದ್ ವಿಚಾರ ಹೇಳಿದ್ರೆ ಮುಖ್ಯವಾಗಿ, ಅಂದ್ರೆ ಯಾರು ವೇದಾಧ್ಯಯನ ಮಾಡಿರ್ತಾರಲ್ಲ, ನಮ್ಮ ಸಂವಿಧಾನ ಬಂದಾಗ ಅವ್ರು ಮಾತ್ರ ಎಲೆಕ್ಷನ್ ನಿಲ್ಬೇಕು ಅಂತ ಒಂದ್ ರೀತಿ ಇದೊಂಥರ ತಿರ್ಕನ್ ಕನ್ಸ ತರ ಕಾಣಿಸ್ತಾ ಇದೆಯಲ್ಲ ನನಗೆ. ನೀವ್ ಹೇಳ್ಬಿಟ್ರ ಅದಕ್ಕೆ ಉತ್ತರ ನಾನೇ ಕೇಳ್ಬೇಕು? ನನ್ ಬಾಯಲ್ಲಿ ಯಾಕೆ ಮಾತ್ರ ನೀವು ರಾಜಕಾರಣಿ ಪತ್ರಕರ್ತರು ಹೇಳ್ಬೋದು, ನಾನು ಹೇಳಕ್ ಬರಲ್ಲ. ಇದನ್ನ ನಮ್ಮಲ್ಲಿ ಆಗದೆ ಇರೋದನ್ನ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಇದನ್ನೇ ಹೇಳೋದು. ಆಗದೆ ಇರೋದನ್ನ ತುಂಬಾ ಕನ್ಸು ಕಾಣಿದ್ರೆ ತಿರ್ಕನ್ ಕನ್ಸು ಅಂತಾರೆ.
ಇದನ್ನ ಅದಿರ್ಲಿ. ಅವರು ನಿಮಗೆ ತಿರಕನ್ ಕನಸು, ಅವ್ರಿಗೆ ಆಧ್ಯಾತ್ಮಿಕ ಕನಸು ಕನಸು ಕಾಣ್ಲಿಕ್ಕೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಕ್ಕೆ ಏನ್ ದೊಡ್ಡ ದೊಡ್ಡ ಸಾಧನೆಗಳು ವಿವೇಕಾನಂದ ಅಂತವ್ರು ಇದ್ದಾರೆ. ನೋಡಿ ನಾನು ಹೇಳ್ತೀನಿ ಕೇಳಿ ಮೇಡಮ್. ಸ್ವಾಮಿ ವಿವೇಕಾನಂದ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಅಥವಾ ಬುದ್ಧ ಇರ್ಬೋದು, ಅಥವಾ ನಮ್ಮಲ್ಲಿ ಬಸವೇಶ್ವರ್ ಇರ್ಬೋದು, ಎಲ್ಲರ ವಿಚಾರಗಳನ್ನ ನಾವು ಒಳಗೊಂಡಂತಹ ನಮ್ಮ ಸಂವಿಧಾನ ಏನಿದೆಯೋ ಅವತ್ತು ಅನುಭವ ಮಂಟಪದಲ್ಲಿ ಏನ್ ನಡೀತು ಅಂತ ವಿಚಾರಧಾರೆಗಳನ್ನ ಪ್ರತಿಪಾದನೆ ಮಾಡಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡು ಎಲ್ಲರನ್ನು ಒಗ್ಗೂಡು ಮಾಡ್ಕೊಳ್ತಕ್ಕಂಥದ್ದು ಸಂವಿಧಾನವನ್ನ ನಾವು ಒಪ್ಪಿರ್ತಕ್ಕಂಥದ್ದು. ಅದು ಡ್ರಾಫ್ಟ್ ಕಮಿಟಿ ಅಂಬೇಡ್ಕರ್ ನೇತೃತ್ವದಲ್ಲಿ ದೊಡ್ಡ ಒಂದು ಸಮಿತಿಯ ಸದಸ್ಯರಾಗಿ ಅವನ್ನೆಲ್ಲ ಅಧ್ಯಯನ ಮಾಡಿ ವಿಶ್ವದ ಹಲವಾರು ಸಂವಿಧಾನಗಳ ಅಧ್ಯಯನ ಮಾಡಿ ಕೊಟ್ಟಿರ್ತಕ್ಕಂಥ ಪವಿತ್ರವಾದ ಸಂವಿಧಾನ ನಮ್ಮದು. ಅದು ದೇಶ ಒಪ್ಕೊಳ್ತಕ್ಕಂಥದ್ದು. ಇವ್ರು ಮಾಡ್ತಾ ಇರತಕ್ಕಂಥದ್ದು ಒಂದು ಧರ್ಮದ ಆಧಾರಿತವಾಗಿರ್ತಕ್ಕಂತಹ ಸಂವಿಧಾನ ಅಂತ ಹೇಳ್ತಾರಲ್ಲ, ಅದನ್ನ ಒಂದು ಗ್ರಂಥವಾಗಿ ನೋಡಬೇಕು. ಅದರಲ್ಲಿ ಒಳ್ಳೆ ವಿಚಾರಗಳಿದ್ರೆ ತಗೋಬಳಬೇಕು, ತಪ್ಪೇನಿರಲ್ಲ. RSS ಗೆ ಒಂದು ಚಿಂತನ ಗಂಗಾ ಅಂತ ಇದೆ, ಅದನ್ನ ಅಳವಡಿಸಬೇಕು ಅನ್ನೋ ಚಿಂತನೆ ಅವ್ರಿಗಿದೆ. ಅವ್ರು 1947ರಿಂದನೂ ನಾವು ಸಂವಿಧಾನ ಒಪ್ಪಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದನ್ನು ಸ್ವಲ್ಪ ಎಚ್ಚರಿಕೆ ತಗೋಬೇಕೋ ಬೇಡವಾ ಸರ್? ಇಲ್ಲ, ಎಚ್ಚರಿಕೆ ತಗೋಬೇಕು. ಒಂದು RSS ನವ್ರು ನಮ್ಮ ತ್ರಿವರ್ಣ ಧ್ವಜವನ್ನೇ ಆರಿಸಿರ್ಲಿಲ್ಲ ಎಷ್ಟೋ ದಿನ. ವಾಜಪೇಯಿ ಅವ್ರು ಅಡ್ವೈಸ್ ಮಾಡೋರ್ಗು ಗೊತ್ತಾ ನಿಮ್ಗೆ? ಹೌದು. ಇವತ್ತು ದೇಶದ ಬಾವುಟನೇ ಒಪ್ಕೊಂಡಿರ್ಲಿಲ್ಲ, ಅವ್ರು ಹಾಕಿರ್ಲಿಲ್ಲ. ಎಲ್ಲಿ ಹಾಕಿದ್ರು ಅವರು? ಇತ್ತೀಚೆಗೆ ವಾಜಪೇಯಿ ಅವ್ರು ಬಂದ್ಮೇಲೆ ಹಾಕಿದ್ದು. ಇತ್ತೀಚೆಗೆ ಮೋಹನ್ ಭಾಗವತ್ ಹೇಳಿದ್ರು, ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು 47ರಲ್ಲ, ನಮ್ಮ ರಾಮ ಮಂದಿರ ಕಟ್ಟಿದ ಮೇಲೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಜನವರಿ ತಿಂಗಳಲ್ಲಿ ಬಂತು ಅಂತ ಹೇಳ್ತಾರಲ್ಲ, ಅದು ಏನಾಗ್ತದೆ ಅಂದ್ರೆ ಅವರು ನಮ್ಮ ದೇಶದಲ್ಲಿ ಒಂದು ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಬಿಟ್ಟಿದಾರಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಆದ್ರೆ ಯಾವ್ದು ನಡೀತದೆ ಅಂತಂದ್ರೆ, ಯಾರು ಸಂವಿಧಾನಬದ್ಧವಾಗಿ ಸಂವಿಧಾನದಲ್ಲಿ ಇರತಕ್ಕಂತ ಆಶಯಗಳನ್ನ ಈಡೇರಿಸಲಿಕ್ಕೋಸ್ಕರ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರ್ತದೋ ಅದು ಮಾತ್ರ ಜನಗಳ ಅನ್ವಯ ಆಗ್ತಕ್ಕಂಥದ್ದು. ಬೇರೆಲ್ಲವೂ ಕೂಡ ಇಟ್ಸ್ ಓನ್ಲಿ ಎ ನ್ಯೂಸ್ ಮೇಕಿಂಗ್ ಅಷ್ಟೇ ಹೊರತು ಬೇರೆ ಏನು ಆಗೋದಿಲ್ಲ. ಅದು ಹಿಂದೂ ರಾಷ್ಟ್ರ ಅಂತ ಹೇಳ್ತಾರಲ್ಲ, ವಿ ಆರ್ ನಾಟ್ ಎ ರಿಲಿಜಿಸ್ಟಿಕ್ ಕಂಟ್ರಿ, ವಿ ಆರ್ ಎ ಸೆಕ್ಯುಲರ್ ಕಂಟ್ರಿ. ಅಂದ್ರೆ ನಮ್ಮನ್ನ ಪ್ರತಿನಿಧಿಸುವ ರಾಜಕಾರಣಿಗಳು ಅದನ್ನ ಆಗಕ್ ಬಿಡಲ್ಲ ಅಂತ ಹೇಳಿ ಇವತ್ತು ರಿಲ್ಯಾಕ್ಸ್ ಆಗಬಹುದು ಅಂತ ಕಾಣುತ್ತೆ ಸರ್. 100% ಹೇಳ್ತೀನಿ, ಪಾರ್ಲಿಮೆಂಟ್ ವಿಲ್ ನಾಟ್ ಅಕ್ಸೆಪ್ಟ್ ಎನಿ ಕೈಂಡ್ ಆಫ್ ರಿಲಿಜಿಯಸ್ ಥಿಂಕಿಂಗ್. ಬಿಕಾಸ್ ಯಾವುದೇ ದೇಶ ಧರ್ಮಾಧಾರಿತ ಆಡಳಿತ ನಡೆಸಿದ್ರೆ ಅದೋ ಗತಿ. ಪಾಕಿಸ್ತಾನ ಒಂದು ಉದಾಹರಣೆ, ಅವ್ರು ಇಸ್ಲಾಮಿಕ್ ಕಂಟ್ರಿ ಅಂತ ಮಾಡ್ಕೊಂಡಿದ್ರು, ಅವ್ರು ಇವತ್ತು ತಿನ್ನಕ್ಕೆ ಊಟ ಇಲ್ದಿರಂಗ್ ಆಗವ್ರೆ. ಧರ್ಮಾರ್ಧ ರಾಜಕಾರಣವನ್ನು ಒಪ್ಪೋದಿಲ್ಲ. ನಾವು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂತಹ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇರತಕ್ಕಂತಹ ಜಾತ್ಯತೀತ ರಾಷ್ಟ್ರವಾಗಿದ್ರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ. ಅದನ್ನ ಬಿಟ್ಟು ಧರ್ಮಾಧಾರಿತ ರಾಜಕಾರಣ ಮಾಡತಕ್ಕಂಥದ್ದು ಸರಿ ಆಗೋದಿಲ್ಲ. ಯಾವುದೇ ರಾಷ್ಟ್ರ ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿದ್ಮೇಲೆ ಧರ್ಮಾಧಾರಿತ ಆಡಳಿತವನ್ನು ಮಾಡಿದೆ ಆದ್ರೆ ಏನ್ ನಡೀತಾ ಇದೆ ಬೇರೆ ಬೇರೆ ಪಕ್ಕ ರಾಷ್ಟ್ರಗಳಲ್ಲಿ ಅಂತ ಕೆಟ್ಟ ದಿನಗಳನ್ನ ನಾವು ನೋಡ್ಲಿಕ್ಕೆ ಬಯಸುವುದಿಲ್ಲ. ನಮ್ಮ ದೇಶ ಒಂದು ಪ್ರಗತಿ ಪರವಾಗಿರ್ತಕ್ಕಂಥದ್ದು ಮತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯಗಳ ಅನುಗುಣವಾಗಿ ಇನ್ಕ್ಲೂಸಿವ್ ಇನ್ ನೇಚರ್, ಎಲ್ಲರನ್ನೂ ಒಳಗೊಂಡಂತಹ ಭಾರತ ದೇಶ ವಿಶ್ವಕ್ಕೆ ಮಾದರಿ, ವಿಶ್ವಕ್ಕೆ ಗುರುವಾಗಿ ಬೆಳೀತದೆ. ನಮ್ಮ ಸಂವಿಧಾನದ ವೈಶಾಲ್ಯತೆಯನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ಸರ್. ಧನ್ಯವಾದಗಳು. ನಮಸ್ಕಾರ. ನೀವು ನಾನು ಒಳ್ಳೆ ಪ್ರಶ್ನೆ ಕೇಳಿದಕ್ಕೆ ನಿಮಗೂ ಧನ್ಯವಾದಗಳು. ಗಣರಾಜ್ಯೋತ್ಸವ ಶುಭಾಶಯಗಳು ಮೇಡಮ್. ಒಳ್ಳೇದಾಗ್ಲಿ ಮೇಡಮ್. ತಮಗೂ ಶುಭಾಶಯಗಳು. ಗಣರಾಜ್ಯೋತ್ಸವ